ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, 12 ಮತ್ತು ಡೈರೆಕ್ಟಾಗಿ ಟಾಪಿಕಿಗೆ ಬಂದುಬಿಡೋಣ. 12 ಮತ್ತು 13ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಕೂಡ ಡೌಟ್ ಇದೆ ಅಲ್ವಾ? ಸೊ ಯಾವಾಗ ಬರುತ್ತೆ? ಕೆಲವೊಂದು ಯೂಟ್ಯೂಬಲ್ಲಿ ನೀವು ನೋಡಿದ್ರು, ಇಷ್ಟು ಜಿಲ್ಲೆಗೆ ಈ ಸಲ ಹಾಕ್ತಾರೆ, ಇಷ್ಟು ಜಿಲ್ಲೆಗೆ ಅದು ಯಾವುದೇ ರೀತಿ ಇಲ್ಲ. ಓಕೆನಾ? ಇನ್ನೂ ಅಮೌಂಟ್ ಇನ್ನೂ ಪ್ರೋಸೆಸ್ಸೇ ಆಗ್ತಾ ಇಲ್ಲ. ಹಾಗಾಗಿ ಈ ಜಿಲ್ಲೆ ಬಂದಿದೆ, ಈ ಜಿಲ್ಲೆ ಬಂದಿದೆ, ಅದೆಲ್ಲದು ಕೂಡ ಫೇಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಓಕೆನಾ? ಇನ್ನು ಯಾವಾಗ ಬರುತ್ತೆ ಅಂತ ಎಲ್ರ ಕ್ವಶನ್ನು ಕೂಡ. ಹೌದು, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಏನಂತಪ್ಪ ಅಂದರೆ, ಸೊ ನಾವು ಹಾಕೋದೇ ಅಮೌಂಟ್ ನಿಜ. ಓಕೆನಾ? ಅಮೌಂಟ್ ಹಾಕೋದೇ ನಿಜ, ಅದರಲ್ಲಿ ಮಂತ್ಲಿ ನೀಟಾಗಿ ಹಾಕ್ಬಿಡೋಣ ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆ ಮನವಿಯನ್ನು ಕೂಡ ಪರಿಗಣಿಸಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು. ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಮಂತ್ಲಿ ಓಕೆ, ಅಂದರೆ ಆನ್ ಟೈಮಿಗೆ ಹಾಕೋಣ ಅಂತ ಹೇಳಿ ಅವರು ಕೂಡ ಇದು ಮಾಡ್ತಾ ಇದ್ದಾರೆ. ಬಟ್ ಆದರೆ ಕೆಲವೊಂದು ತಾಂತ್ರಿಕ ದೋಷದಿಂದ ಸಮಸ್ಯೆ ಆಗಿರ್ಬೋದು, ಈ ರೀತಿ ಅಮೌಂಟ್ ಜೋಡಿಸೋದ್ರಲ್ಲಿ ಸಮಸ್ಯೆ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ನೂ ಕೂಡ ಅವರು ಕೂಡ ಫೇಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಂದು ರೇಷನ್ ಕಾರ್ಡನ್ನ ತೆಗಿಬೇಕು. ಯಾರು ಬಿಲೋ ಪಾವರ್ಟಿ ಲೆವೆಲ್, ಓಕೆ, ಸುಮ್ಮನೆ ಸುಳ್ಳು ಹೇಳಿ ಆ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೋ ಅವ್ರದ್ದು ಕಾರ್ಡು 100ಗೆ 200% ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿದ ಮೇಲೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಬಂದಿರಲ್ಲ ಅಮೌಂಟ್. ಅವ್ರು ನೋಡ್ಕೊಳ್ಳಿ, ಓಕೆನಾ? ನಿಮ್ಮದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆನಾ ಅಥವಾ ಇದೇನಾ ಅಂತ ಹೇಳಿ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕ್ಯಾನ್ಸಲ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಓಕೆನಾ? ಹಾಗಾಗಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಸುಳ್ಳು ಹೇಳ್ದೇ ಇರೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ, ಯಾರು ಸುಳ್ಳು ಹೇಳಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರೋ ಅವ್ರಿಗೆ ಮಾತ್ರ ನಿಮ್ಮದು ರೇಷನ್ ಕಾರ್ಡು 100ಗೆ 200% ಕ್ಯಾನ್ಸಲ್ ಆಗುತ್ತೆ. ಆಕೆ ಗೃಹಲಕ್ಷ್ಮಿ ಹಣನೂ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಹಂಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತಪ್ಪ ಅಂದರೆ ಇನ್ನೂ ಟೈಮ್ ಬೇಕು. ಓಕೆನಾ? ಆಫ್ಟರ್ 10 ಡೇಸ್, ಓಕೆ, ಇನ್ನೂ 10 ದಿನಗಳ ನಂತರ ಗೃಹಲಕ್ಷ್ಮಿ ಹಣ 4,000 ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು 10 ಡೇಸನ್ನು ನೀವು ವೆಯ್ಟ್ ಮಾಡಲೇಬೇಕು. ಓಕೆನಾ? ಸೊ ಇನ್ನೂ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಓಕೆ, ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಕೆಲವೊಂದು ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅಂತೇಳಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀರಾ. ಸೊ ಯಾರಿಗೂ ಕೂಡ ಕ್ರೆಡಿಟ್ ಆಗಿಲ್ಲ ಅಂಥವ್ರಿಗೂ ಕೂಡ ಯಾವ ಜಿಲ್ಲೆಗೆ ಕ್ರೆಡಿಟ್ ಆಗಿದೆ 11 ಮತ್ತು 12ನೇ ಕಂತಿನ ಹಣ ಅವರು ಕೂಡ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಹೋಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.